ಓಂ ಶ್ರೀ ಗುರುಗಣಾಧಿಪತಯೇ ನಮಃ. ಪಶ್ಚೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ಮೋಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ದುರ್ಯೋಧನನಿಗೆ ಸಾಮ್ರಾಜ್ಯ, ಅಧಿಕಾರ ಮತ್ತು ಪ್ರಾಮುಖ್ಯತೆ ತುಂಬಾ ಮುಖ್ಯವಾಗಿದ್ದವು. ಆತ ಯಾವಾಗಲೂ ಪಾಂಡವರು ಹಾಗೂ ದ್ರೋಣಾಚಾರ್ಯರ ವಿರುದ್ಧ ಕ್ರೂರ ಮತ್ತು ಮೋಸದ ಪಿತೂರಿಗಳನ್ನೇ ನಡೆಸುತ್ತಿದ್ದ. ಈ ಶ್ಲೋಕದಲ್ಲಿ ದುರ್ಯೋಧನನು ಸೇನಾಪತಿಯಾದ ಮಹಾಬ್ರಾಹ್ಮಣ ದ್ರೋಣಾಚಾರ್ಯರ ದೋಷಗಳನ್ನು ಎತ್ತಿ ತೋರಿಸ ಬಯಸಿದನು. ದ್ರೋಣಾಚಾರ್ಯರಿಗೂ ಅರ್ಜುನನ ಹೆಂಡತಿ ದ್ರೌಪದಿಯ ತಂದೆ ದ್ರುಪದ ರಾಜನಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದಿಂದಾಗಿ ದ್ರುಪದ ರಾಜನು ಒಂದು ಮಹಾಯಾಗವನ್ನು ಮಾಡಿದನು. ಅದರ ಫಲವಾಗಿ ದ್ರೋಣಾಚಾರ್ಯರನ್ನೇ ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಇದು ದ್ರೋಣಾಚಾರ್ಯರಿಗೆ ಚೆನ್ನಾಗಿಯೇ ತಿಳಿದಿತ್ತು. ಆದರೂ ಸೈನ್ಯ ಶಿಕ್ಷಣಕ್ಕಾಗಿ ತಮ್ಮ ಬಳಿಗೆ ಬಂದ ದ್ರುಪದನ ಮಗನಾದ ದೃಷ್ಟದ್ಯುಮ್ನನಿಗೆ ಒಬ್ಬ ಉದಾರ ಬ್ರಾಹ್ಮಣರಾಗಿ ತಮಗೆ ಗೊತ್ತಿದ್ದ ಎಲ್ಲಾ ಸೇನಾ ವಿದ್ಯೆಯ ರಹಸ್ಯಗಳನ್ನು ಆತನಿಗೆ ತಿಳಿಸಿಕೊಡಲು ಅವರು ಹಿಂದೆ ಮುಂದೆ ನೋಡಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ದೃಷ್ಟದ್ಯುಮ್ನನು ಪಾಂಡವರ ಪಕ್ಷವನ್ನು ವಹಿಸಿದ್ದ. ಆತ ದ್ರೋಣಾಚಾರ್ಯರಿಂದಲೇ ಕಲಿತ ಯುದ್ಧ ಕಲೆಯ ಆಧಾರದಿಂದಲೇ ಈ ಸೇನಾ ವ್ಯೂಹವನ್ನು ರಚಿಸಿದ್ದನು. ದ್ರೋಣಾಚಾರ್ಯರು ಸಮರದಲ್ಲಿ ಎಚ್ಚರದಿಂದಿದ್ದು ಅವರು ಯಾವುದೇ ರೀತಿಯ ದಾಕ್ಷಿಣ್ಯಕ್ಕೊಳಗಾಗದಂತೆ ಎಚ್ಚರಿಸಲು ದುರ್ಯೋಧನನು ಅವರ ತಪ್ಪನ್ನು ಎತ್ತಿ ತೋರಿಸ ಬಯಸಿದನು. ಅವನಿಗೆ ಮತ್ತೊಂದು ಉದ್ದೇಶವೂ ಇತ್ತು. ಅದೇನೆಂದರೆ, ದ್ರೋಣಾಚಾರ್ಯರಿಗೆ ಪಾಂಡವರು ಅತ್ಯಂತ ಪ್ರೀತಿಪಾತ್ರರಾದ ಶಿಷ್ಯರು. ಅವರ ವಿಷಯದಲ್ಲೂ ಇಂತಹ ಪ್ರೀತಿಯ ಅನುಕಂಪ ತೋರದಂತೆ ಆತ ಎಚ್ಚರಿಸ ಬಯಸಿದನು. ಅದರಲ್ಲೂ ದ್ರೋಣಾಚಾರ್ಯರಿಗೆ ಅರ್ಜುನ ಅತ್ಯಂತ ಪ್ರೀತಿಪಾತ್ರನಾದ ಮತ್ತು ತೀಕ್ಷ್ಣ ಬುದ್ಧಿಯ ಶಿಷ್ಯನಾಗಿದ್ದ. ಅಂತಹ ಅನುಕಂಪ ತೋರಿಸಿದರೆ ಅದು ಸೋಲಿಗೆ ಕಾರಣವಾಗಬಹುದೆಂದು ದುರ್ಯೋಧನನು ಎಚ್ಚರಿಸ ಬಯಸಿದನು. ದ್ರೋಣಾಚಾರ್ಯರು ದೃಷ್ಟದ್ಯುಮ್ನನು ಭವಿಷ್ಯದಲ್ಲಿ ಅವರನ್ನೇ ಕೊಲ್ಲಬಹುದೆಂಬುದನ್ನು ತಿಳಿದಿದ್ದರೂ ಆತನಿಗೆ ಎಲ್ಲಾ ಯುದ್ಧ ಕಲೆಗಳನ್ನು ಅವರು ಬೋಧಿಸಿದರು. ಇದು ನಿಸ್ವಾರ್ಥತೆ ಮತ್ತು ಗುರು ಶಿಷ್ಯ ಸಂಬಂಧದ ಮಹತ್ವವನ್ನು ತಿಳಿಸುತ್ತದೆ. ಶತ್ರುವಿನ ಮಗನಾದರೂ ದೃಷ್ಟದ್ಯುಮ್ನನಿಗೆ ಎಲ್ಲಾ ಯುದ್ಧ ಕಲೆಗಳನ್ನು ಅವರು ಬೋಧಿಸಿದರು. ಇದು ವೃತ್ತಿಪರತೆಯ ಮಹತ್ವವನ್ನು ತಿಳಿಸುತ್ತದೆ. ದೃಷ್ಟದ್ಯುಮ್ನನು ಬುದ್ಧಿವಂತಿಕೆಯಿಂದ ಸೇನಾವ್ಯೂಹವನ್ನು ರಚಿಸಿದನು. ಇದು ಯುದ್ಧದಲ್ಲಿ ಸೂಕ್ಷ್ಮತೆ ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ತಿಳಿಸುತ್ತದೆ. ಧರ್ಮ ಮತ್ತು ಕರ್ತವ್ಯವನ್ನು ಎಲ್ಲಾ ಸಮಯದಲ್ಲಿಯೂ ಪಾಲಿಸಬೇಕು. ಯಾವಾಗಲೂ ನ್ಯಾಯ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸಬೇಕು. ಅನನುಕೂಲದಲ್ಲೂ ನಿಸ್ವಾರ್ಥತೆಯಿಂದ ವರ್ತಿಸಬೇಕು. ಈ ಜೀವನ ಪಾಠಗಳು ನಮ್ಮನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸುತ್ತವೆ.